ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಮಾನ್ಯ ಸಚಿವರುಗಳು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ACS ಅವರು, ವಾಟರ್ ರಿಸೋರ್ಸ್ PRS ಅವರು, ACS PRS ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರನ್ನ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. रानी सर यस सर मोस्ट वेलकम ಹಂಗೆ ಸ್ವಲ್ಪ ಹಂಗೆ ಹಿಂದಿಂದ ಬೇಡ ಇಲ್ಲಿಂದ ತಗೊಳ್ಳಿ ಅಣ್ಣ ಇಲ್ಲೇ ತಗೊಳ್ಳಿ ದೇವಸ್ಥಾನಕ್ಕೆ ಹೋಗಿ ದುಡ್ಡನ್ನು ತೆಗೆದು ಕಿಶನಾಗಿ 25 ಪೈಸೆ ದುಡ್ಡು ಬೈಕ್ 5 ರೂಪಾಯಿ ಗಿಣಿಗೆ ಪೆಟ್ಟಿ ಇರ್ತಾರೆ ಅದ್ರ ಮ್ಯಾಗ ಹಿಡಿದು ದುಡ್ಡು ಅದೆಲ್ಲ ಸರ್ ಇದು ಆಯಿತು ಮೀಟಿಂಗ್ ಕರೆದಿದ್ದೆ ಸರ್ ಇವಾಗ ಫಸ್ಟ್ ನೈಸ್ ಸರ್ ನಮಸ್ಕಾರ ಸರ್ ಸನ್ಮಾನಿಸಬೇಕಾಗಿ ಕೋರುತ್ತೇನೆ. ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಶ್ರೀಯುತ ಆಸಿಫ್ ರಾಜು ಸೇಠ್ ಅವರು ಶಾಸಕರು ಬೆಳಗಾವಿ ಉತ್ತರ ಇವರು ಸನ್ಮಾನಿಸಬೇಕಾಗಿ ಕೋರುತ್ತೇನೆ. ಶ್ರೀಯುತ ಸತೀಶ್ ಲಾ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು, ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ಇವರಿಗೆ ಶ್ರೀ ಆಸಿಫ್ ರಾಜು ಸೇಠ್ ಅವರು ಶಾಸಕರು ಬೆಳಗಾವಿ ಉತ್ತರ ಇವರು ಸನ್ಮಾನಿಸಬೇಕಾಗಿ ಕೋರಲಾಗಿದೆ. ಕೂಡ ಸಮಯದ ಅಭಾವದಿಂದ ವೈಯಕ್ತಿಕವಾಗಿ ಹೆಸರುಗಳನ್ನು ತೆಗೆದುಕೊಳ್ಳಲಾಗ್ತಿಲ್ಲ. ಅವರ ಸಹಕಾರವನ್ನು ಕೋರುತ್ತಾ ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರುತ್ತಿದ್ದೇನೆ. ಮುಂದುವರಿದು ಶ್ರೀಮತಿ ಶಾಲಿನಿ ರಜನೀಶ್ ಸಭೆಗೆ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶ್ರೀಯುತ ತುಷಾರ್ ಗಿರಿನಾಥ್ ಸರ್ ಅವರು ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿಗಳು ಇದ್ದೀನಿ. ಶ್ರೀಯುತ LG ಅತೀಕ್ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಇವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರಲಾಗ್ತಿದೆ.
ಗೌರವ್ ಗುಪ್ತಾ ಇವರಿಗೂ ಕೂಡ ಸ್ವಾಗತವನ್ನು ಕೋರಲಾಗ್ತಿದೆ. ಶ್ರೀಯುತ ಹರ್ಷಗುಪ್ತಾ ಸರ್ ಅವರು ಪ್ರಜಾಸೇವೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಇವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ಇಲಾಖಾ ಮುಖ್ಯಸ್ಥರು ಇಲ್ಲಿ ಹಾಜರಿದ್ದೀರಿ. ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತೆ ಬೆಳಗಾವಿ ವಿಭಾಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ವಿಡಿಯೋ ಸಂವಾದದ ಮೂಲಕ ಬೆಂಗಳೂರಿನಿಂದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು, ಅಭಿವೃದ್ಧಿ ಆಯುಕ್ತರು, ನಿಗಮಗಳ ಮುಖ್ಯಸ್ಥರು ಇವರೆಲ್ಲರಿಗೂ ಕೂಡ ಸಭೆಗೆ ಸ್ವಾಗತವನ್ನು ಕೋರಲಾಗ್ತಿದೆ. ಅದೇ ರೀತಿ ಈ ವಿಭಾಗ ಮಟ್ಟದಕ್ಕೆ ಸಭೆಗೆ ಆಗಮಿಸಿರುವ ಜಿಲ್ಲಾಧಿಕಾರಿಗಳು, ಸಿಇಒ ಅವರು, ಪೊಲೀಸ್ ಅಧೀಕ್ಷಕರು, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ವಿವಿಧ ಇಲಾಖೆಯ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳಿಗೆ ಮತ್ತೆ ಹಾಜರಿರುವ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಕೂಡ ನಾನು ವಿಭಾಗ ಮಟ್ಟದ ಈ ಸಭೆಗೆ ಹೃದಯಪೂರ್ವಕ